ಕೋಡಲ್ಲಿ ಒಂದು ತುಂಬ ಸಿಂಪಲ್ ಈಸಿ ಮೆಥಡ್ ಇದೆ. ಓಕೆ, ಮೇಜರ್ ಅಥವಾ ಮೈನರ್ನ ಫೈಂಡ್ ಮಾಡೋಕ್ಕೆ. ಅದಕ್ಕೆ ರಿಲೇಟಿವ್ ಮೈನರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಸಿ ಮೇಜರ್ ನುಡಿಸ್ತೀರಾ, ಏನೇನು ಕೀಸ್ ಬರುತ್ತೆ ಸಿ ಮೇಜರಲ್ಲಿ ಹೇಳಿ? ಸಿ ಮೇಜರ್ದಲ್ಲಿ ಸಿ, ಇ, ಆಮೇಲೆ ಜಿ ಬರುತ್ತೆ. ಫುಲ್ ಕೀಸು ಸಿ ಮೇಜರ್ ಸ್ಕೇಲಲ್ಲಿ ಸಿ, ಡಿ, ಇ, ಎಫ್, ಜಿ, ಎ, ಬಿ, ಸಿ. ಹೌದಾ? ಓಕೆ, ಈಗ ಸಿಯಿಂದ ರಿಲೇಟಿವ್ ಮೈನರ್ ಅಂದರೆ ಹೆಂಗೆ ಅಂದರೆ, ಸಿಯಿಂದ 3 ಸ್ಟೆಪ್ ಹಿಂದೆ ಹೋದರೆ, 3 ಕೀ ಹಿಂದೆ ಹೋದರೆ, 1 2 3 ಎಲ್ಲಿಗೆ ಬಂತು ನಮ್ಮದು? ಜಿ. ನೋಡಿ ಸರ್, ಹೀಗೆ ಸಿ ಇಂದ ಹಿಂದಕ್ಕೆ 3 ಕೀ, ಎ ಬಂತಾ? ಸಿ ಮೇಲ್ಗಡೆ ಏನಿದೆ ಇಲ್ಲಿ? ಎ ಮೈನರ್. ದಟ್ ಈಸ್ ಇಟ್ಸ್ ರಿಲೇಟಿವ್ ಮೈನರ್. ಅರ್ಥ ಆಯ್ತಾ? ಮೈನರ್ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಸಿಗೆ ರಿಲೇಟಿವ್ ಮೈನರ್ ಯಾವುದು ಅನ್ನೋದನ್ನು, ಪ್ರತಿ ಕೀಗೂ ರಿಲೇಟಿವ್ ಮೈನರ್ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಈ ಸರ್ಕಲ್ ಆಫ್ ಫಿಫ್ತ್. ಓಕೆನಾ? ಈಗ ಸಿಗೆ ಎ ಮೈನರ್ ಆಯಿತು. ಇದು ಮೆಥಡ್ ಹೌ ಟು ಫೈಂಡ್ ರಿಲೇಟಿವ್ ಮೈನರ್ ಅಂತ. ಬಟ್ ಆ ಮೆಥಡ್ ನಿನಗೆ ಮರ್ತೋಗುತ್ತೆ ಅಂತಂದರೆ, ನಿನಗೆ ಈಸಿಯಾಗಿ ನಿನ್ಗೆ ನೋಡೋಕ್ಕೆ ಗೊತ್ತಾಗಬೇಕು. ನೋಡಿದ ತಕ್ಷಣ ನಿನಗೆ ಯಾವುದ್ರದ್ದು ಯಾವ್ದು ರಿಲೇಟಿವ್ ಮೈನರು, ಯಾವ ಕೀದು ಯಾವ್ದು ರಿಲೇಟಿವ್ ಮೈನರ್ ಅಂತ ಗೊತ್ತಾಗಬೇಕು ಅಂದರೆ, ಈ ಸರ್ಕಲ್ ಆಫ್ ಫಿಫ್ತ್ ಕಾರ್ಡ್ ಇಟ್ಕೊಂಡ್ರೆ ದಿಸ್ ಶೋಸ್ ರಿಲೇಟಿವ್ ಮೈನರ್ ಹೇಗೆ ಫೈಂಡ್ ಮಾಡೋದು ಅಂತ. ಓಕೆನಾ? ಈಗ ಒಂದೊಂದಕ್ಕೂ ಮಾಡ್ಕೊಂಡು ಹೋಗೋಣವಾ? ಹೀಗೆ ರಿಲೇಟಿವ್ ಮೈನರ್ ಹೇಳಿ. ಇದನ್ನು ಆಫ್ ಮಾಡ್ತೀನಿ, ಇದು ಬೇಡ, ಕಾಪಿ ಮಾಡಬೇಡಿ. ಮೆಥಡ್ ಗೊತ್ತಾಯ್ತಲ್ಲ? ಹೀಗೆ ರಿಲೇಟಿವ್. ಹಾಂ, ಸಿ. ಸ್ಟಾಪ್. ಅನನ್ಯ, 3 ಕೀ ಹಿಂದೆ ಹೋಗು ಅಂತ ಹೇಳಿದೆ. ಡಿ ಶಾರ್ಪ್, ಡಿ, ಸಿ ಶಾರ್ಪ್. ನಿಮಗೆ ಸಿ ರಿಲೇಟೆಡ್ ಮೈನರ್ ಎ ಹೆಂಗಾಗುತ್ತೆ? ಎ ಆಯಿತು ನೋಡು, ಲೆಕ್ಕ ಹಾಕಿ ನಿನ್ನೆ. ಸಿ ಅಲ್ವಾ? 1 2 3 ಸಿ ಶಾರ್ಪ್. ಅದನ್ನೇ ಹೇಳ್ತಾ ಇರೋದು. ಒಂದು ನಿಮಿಷ. ಸಿ ಇದೆಯಾ? ಸಿಯಿಂದ 3 ಕೀ 1 2 3 ಇದು ಮೆಥಡು. ಹೆಂಗೆ ಕಂಡುಹಿಡಿಬೇಕು ರಿಲೇಟಿವ್ ಮೈನರ್ ಅನ್ನೋದನ್ನು, ಮೆಥಡ್ ಇದು. ಸೊ ಬೇಸಿಕಲಿ ಇನ್ನೊಂದು ಥಿಯರಿ ಹೇಳಬೇಕು ಅಂತಂದರೆ, ನಿನ್ನ ರೂಟ್ ನೋಟ್ಗೆ 6th ಪೊಸಿಷನ್ ಏನಿರುತ್ತೆ ನೋಟು, ಬೇಸಿಕಲಿ ದ ಕರ್ನಾಟಕಲ್ಲಿ ಹೇಳಬೇಕು ಅಂದರೆ, ನಿನ್ನ ಯಾವುದೇ ಸ್ವರದ್ದು ದ ವಿಲ್ ಬಿಕಮ್ ರಿಲೇಟಿವ್ ಮೈನರ್ ಸ್ಕೇಲ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಶಂಕರಾಭರಣಕ್ಕೆ ಸಾ ಇಂದ ಶುರು ಮಾಡೋ ಬದಲು ದಾ ಇಂದ ಶುರು ಮಾಡಿದ್ರೆ ನಟಭೈರವಿ ಆಗುತ್ತೆ. ಅರ್ಥ ಆಯ್ತಾ? ನಿನಗೂ ಅರ್ಥ ಆಯ್ತಾ? ನಿನಗೆ ಇನ್ ಕೇಸ್ ನಟಭೈರವಿ ನೋಡ್ಸೋಕೆ ಇಲ್ಲಿ ಕೀಸ್ ಮರ್ತೋಯ್ತು ಅಂತಂದ್ರೂ, ನೀನು ದಾದಿಂದ ಸಾ ಅನ್ಕೊಂಡು ಶುರು ಮಾಡಿಬಿಟ್ರೆ, ಇಲ್ಲಿ ಸಾರಿ ಗ ಮ ಪ ದ ನಿ ಸಾ ನುಡ್ಸೋ ಬದಲು ಸಾರಿ ಗ ಮ ಪ ದ ನಿ ಸಾ ಏನಾಯಿತು? ನಟಭೈರವಿ. ಬಿಕಾಸ್ ನೋಡಿ, ಸಾ ರೀ ಟು ಏನು ಗಾ ಇದು? ಸಾ ರೀ ಟು ಗಾ ಟು ಮಾ ಪ ದಾ ಒನ್ ನೀ ಟು ಸ. ಎ ಶ್ರುತಿಯಿಂದ ನೀನು ಎಲ್ಲ ವೈಟ್ ಕೀಸ್ ನುಡ್ಸಿದ್ರೆ ಏನಾಗುತ್ತೆ? ನಟಭೈರವಿ ಆಗುತ್ತೆ. ಸಿ ಇಂದ ಎಲ್ಲ ವೈಟ್ ಕೀಸ್ ನುಡ್ಸಿದ್ರೆ ಏನಾಗುತ್ತೆ? ಶಂಕರಾಭರಣ. ಶಂಕರಾಭರಣ ಇಸ್ ಈಕ್ವಲೆಂಟ್ ಟು ವೆಸ್ಟರ್ನ್ ಯಾವ ಸ್ಕೇಲು? ವೆಸ್ಟರ್ನ್ ಸಿ ಮೇಜರ್ ಸ್ಕೇಲ್. ಮೇಜರ್ ಸ್ಕೇಲ್. ಶಂಕರಾಭರಣ ಈಸ್ ಈಕ್ವಲೆಂಟ್ ಟು ಆಲ್ಮೋಸ್ಟ್ ಮೇಜರ್ ಸ್ಕೇಲ್. ನಟಭೈರವಿ ಈಸ್ ಈಕ್ವಲೆಂಟ್ ಟು
D minor scale. ಡಿ ಅಲ್ಲ, ಮೈನರ್ ಸ್ಕೇಲ್, ವೆಸ್ಟರ್ನ್ ಮೈನರ್ ಸ್ಕೇಲ್ ಮಾಡಬೇಕು. ಮೋಡ್ಸ್ ಅಂತ ಬರುತ್ತೆ. ಮೋಡ್ಸ್ ಒಂದಿನ ಕ್ಲಾಸ್ ತೊಗೊಳ್ತೀನಿ, ಅದು ಒಳ್ಳೆ ಕಾನ್ಸೆಪ್ಟ್. ಅದು ಲೈಕ್ ನಮ್ಮಲ್ಲಿ ಹೇಗೆ ರಾಗಗಳು ಇದೆ ಹಾಗೆ ಅಲ್ಲಿ ಮೋಡ್ಸ್ ಅಂತ. 48 half equals to 8, quarter equals 100. ನೆನಪಿದೆಯಾ ಇದು? Huh. ಬೀಟ್ ವ್ಯಾಲ್ಯೂಸ್ ನೆನಪಿದೆ, ಸೊ ನೋ ವರೀಸ್. ಟ್ರೈ ಟು ರೀಡ್ ದಿಸ್. ಹೆಂಗೆ ರೀಡ್ ಮಾಡ್ತೀರಾ? C C G G A A G. ಏನಾಯ್ತು? Twinkle twinkle little ಟೈಮ್ star. ಸಿಗ್ನೇಚರ್ ಏನಿದೆ ಇಲ್ಲಿ? 4/4. ಕೀ ಸಿಗ್ನೇಚರ್ ಏನಿದೆ? Key signature C major. ಹೆಂಗೆ? C major. ಯಾಕಂದ್ರೆ ಅದು ಏನು ಶಾರ್ಪ್ ಇಲ್ಲ, ಹಂಗಂದ್ರೆ C major. ಸರ್ಕಲ್ ಆಫ್ ಫಿಫ್ತ್ ಹೆಲ್ಪ್ ಆಯ್ತಾ ಇಲ್ಲಿ? ಹಿಂಗೆ ರಿಲೇಟ್ ಮಾಡಬೇಕು ಒಂದಕ್ಕೊಂದು. Yeah. ಫಸ್ಟಿಗೆ ಏನು ಬರೀಬೇಕು ಗ್ರಾಫಲ್ಲಿ? ಅದು treble clef. Treble clef in the symbol. ಟ್ರೆಬಲ್ ಕ್ಲೆಫ್ ಎಲ್ಲಿಂದ ಶುರು ಆಗಬೇಕು? G line, second line. ಬೇಸ್ ಕ್ಲೆಫ್ ಹೆಂಗೆ ಮಾಡಬೇಕು? ಬೇಸ್ ಕ್ಲೆಫ್ ಅಂದ್ರೆ F ಲೈನ್ ಹಿಂಗ್ ಕರ್ವ್ ಬರ್ಬೇಕು, ಮತ್ತೆ 9 type ಬರಿಬೇಕು. ಉಲ್ಟಾ ಎಫ್ ಬರೆದು ಚುಕ್ಕಿ ಎಲ್ಲಿ ಹಾಕಬೇಕು? ಚುಕ್ಕಿ F ಲೈನ್ ಸೈಡ್ ಒಂದ್ ಮೇಲೆ. ಟೈಮ್ ಸಿಗ್ನೇಚರ್ ಏನು ಬರಿಬೇಕು, ಎಲ್ಲಿ ಬರಿಬೇಕು? 4/4. ಯಾವುದಕ್ಕೆ? ನಾವು ಯಾವ ಸಾಂಗಿಗೆ ಬರಿತಾ ಇದ್ದೀವಿ ಈಗ? ಹ್ಯಾಪಿ ಬರ್ಡೇಗೆ ಬರೆಯೋಣವಾ? Happy birthday. ಹ್ಯಾಪಿ ಬರ್ಡೇಗೆ ಬರೆಯೋಣ ಅಂದರೆ ಈಗ ಎಲ್ಲಿ ಬರಿಬೇಕು ನಾನು? 3 ಮತ್ತು 4 ಅಂತ ಬರಿಬೇಕು. ಎಲ್ಲಿ ಬರಿಬೇಕು ನಾನು? ಅಲ್ಲಿ ಟ್ರಿಬಲ್ ಕ್ಲೆಫ್ ಸಿಂಬಲ್ ಸೈಡ್ 3 ಯಾವ ಲೈನ್ over. ಸುಮ್ಮನೆ C line and A line. ಮೇಲ್ಗಡೆ ಯಾವುದದು? ಸಿ ಲೈನ್ ಮತ್ತು A. ಸ್ಪೇಸ್, ಅದು ಲೈನ್ ಅಲ್ಲ. ಓಕೆನಾ? ಸೊ 3 4. ಈಗ ಇದನ್ನು ಸಿಗೆ ಬರೆಯೋದು ಬೇಡ. ಸೊ ತುಂಬಬೇಕಾ ಏನೋ ಒಂದು ಏನೋ ಚೇಂಜ್ ಇರಲಿ. ಸಿಗೆ ಬರೆಯೋದು ಬೇಡ. ಯಾವ ಸ್ಕೇಲಲ್ಲಿದೆ ಇದು? ಮೇಜರ್ ಸ್ಕೇಲಲ್ಲಿದೆ. ಓಕೆ, ನಾನೀಗ ಇದನ್ನು ಡಿ ಮೇಜರ್ಗೆ ಬರೆಯೋಕ್ಕೆ ಹೋಗ್ತೀನಿ. ಕೀ ಸಿಗ್ನೇಚರ್ ಹೇಳಿ. ಈ ಸಿಗ್ನೇಚರ್ ಸಿ ಮೇಜರ್ D D D D E D. ಅಲ್ಲಲ್ಲ, ಸ್ವರ ಬೇಡ, ಕೀ ಸಿಗ್ನೇಚರ್ ಬೇಕು ನನಗೆ. ಈಗ ಟೈಮ್ ಸಿಗ್ನೇಚರ್ ಬರ್ದಾಯ್ತು. ಇದು ಟ್ರೆಬಲ್ ಕ್ಲೆಫ್. ಓಕೆ, ಟ್ರೆಬಲ್ ಕ್ಲೆಫ್. ಇದು ಟೈಮ್ ಸಿಗ್ನೇಚರು. ಆಯಿತಾ? ಕೀ ಸಿಗ್ನೇಚರ್ ಬೇಕು ನನಗೆ. ಕೀ ಸಿಗ್ನೇಚರ್ ಏನಕ್ಕೆ ಬೇಕು ನಮಗೆ? ಸ್ಕೇಲ್ ಹೆಂಗೆ ಟ್ರಾವೆಲ್ ಆಗಬೇಕು, ಅದು ಹೆಂಗೆ ಅರ್ಥ ಆಗಬೇಕು ಅನ್ನೋದು ಗೊತ್ತಾಗೋಕ್ಕೋಸ್ಕರ ನಮಗೆ ಕೀ ಸಿಗ್ನೇಚರ್ ಬೇಕು. ಅಕಾರ್ಡಿಂಗ್ ಟು ಯುವರ್ ಸರ್ಕಲ್ ಆಫ್ ಫಿಫ್ತ್, ನಿಮ್ಮ ಶೀಟ್ ನಿಮ್ಮ ಹತ್ರ ಇದ್ದರೆ ಅದರಲ್ಲಿ ನೋಡಿದ್ರೆ ಡಿಗೆ, ಡಿ ಮೇಜರ್ ಸ್ಕೇಲ್ಗೆ ಎಷ್ಟು ಶಾರ್ಪು ಎಷ್ಟು ಫ್ಲ್ಯಾಟು ಏನು ಬರುತ್ತೆ ಅನ್ನೋದು, ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ ಫ್ಲ್ಯಾಟ್ ಯಾವುದು ಶಾರ್ಪ್ ಯಾವುದು ಅಂತಲೂ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ ನಾವಿಲ್ಲಿ ಕೀ ಸಿಗ್ನೇಚರ್ ಹಾಕಬೇಕು. ಸಿಯಿಂದ ಹಾಕಿದ್ರೆ ನಿನಗೆ ಅದು ಎಕ್ಸೈಸ್ ಸಿಗಲ್ವಲ್ಲ. ಎಲ್ಲ ಫ್ಲ್ಯಾಟ್ ಇರುತ್ತೆ, ಎಲ್ಲ ಶಾರ್ಪ್ ಸೇಮ್ ಇರುತ್ತೆ, ಅಂದರೆ ಎಲ್ಲೂ ಶಾರ್ಪ್ ಬರಲ್ಲ, ಎಲ್ಲ ನ್ಯಾಚುರಲ್ ಕೀಸೇ ಇರುತ್ತೆ. ಈಗ ಆ ಸರ್ಕಲ್ ಆಫ್ ಫಿಫ್ತ್ ನೋಡ್ಕೊಂಡು ನಿಮ್ಮ ಹತ್ರ ಇರೋ ಶೀಟಲ್ಲಿ ಡಿಗೆ ಎಷ್ಟು ಶಾರ್ಪ್ ಬರಬೇಕು ಹೇಳಿ? 2 ಶಾರ್ಪ್. 2 ಶಾರ್ಪ್ ಬರಬೇಕು. ಎಲ್ಲೆಲ್ಲಿ ಬರಬೇಕು? Huh? ಯಾಕೆ ಬರಬೇಕು ಎಫ್ ಶಾರ್ಪ್ ಮತ್ತು ಸಿ ಶಾರ್ಪು?
ಎಫ್ ಶಾರ್ಪಿಗೆ ಗ ಆಗುತ್ತೆ. ಹ್ಞೂ ಆಮೇಲೆ ಸಿ ಶಾರ್ಪಿಗೆ ಆಗುತ್ತೆ. ಆಗುತ್ತೆ. ಅಲ್ವಾ? ಎಫ್ ಶಾರ್ಪ್ ಈಸ್ ಯುವರ್ ಮೇಜರ್ ಥರ್ಡ್. ಸೊ ಅದಕ್ಕೇನು ಮಾಡ್ಬೇಕು ಇಲ್ಲಿ? ಈಗ ನಾವೇನು ಮಾಡ್ಬೇಕು ಇಲ್ಲಿ? ಸಿಗ್ನೇಚರ್ ಹೆಂಗೆ ಹಾಕ್ಬೇಕು? ಸ್ಪೇಸಲ್ಲಿ ಬಂದಿದ್ದ ಕೀ ನೆಕ್ಸ್ಟು ಲೈನಿಗೆ ಬರುತ್ತೆ, ಲೈನಲ್ಲಿ ಬಂದಿದ್ದ ಕೀ ನೆಕ್ಸ್ಟ್ ಆಕ್ಟಿವಲ್ಲಿ ಸ್ಪೇಸಿಗೆ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಇದು ಸ್ಟಾಫ್ ನೋಟೇಷನ್ ಓದೋಕ್ಕೆ. ಎಫ್ ಶಾರ್ಪ್ ನಿನಗೆ ಸ್ಪೇಸಲ್ಲಿ ಬಂತು ಅಂತಂದರೆ ಮಿಡಲ್ ಆಕ್ಟೇವು, ಅದೇ ಎಫ್ ಶಾರ್ಪ್ ನಿನಗೆ ಲೈನ್ ಮೇಲೆ ಬಂದಿತ್ತು ಅಂದರೆ ಹೈಯರ್ ಆಕ್ಟೇವ್. ಗೊತ್ತಾಯ್ತಾ? ಸಿ ಸಿ ಟಿ ಡಿ 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 ಹ್ಞೂ ಅಂದ್ರೆ ಹಾಫ್ ನೋಟ್ ಡಿ ಮತ್ತೆ ಕ್ವಾರ್ಟರ್ ನೋಟ್ ಡಿ. ಡಿ ಎಲ್ಲಿ ಬರೆಯೋಣ? ಡಿ ಥರ್ಡ್ ಲೈನ್. ಡಿ ಅಂದ್ರೆ ಕೆಳಗೆ ಸ್ಪೇಸ್ ಅಲ್ಲಿ ಬರಿಬೇಕು. ಎಲ್ಲಿ? ಸ್ಪೇಸ್ ಅಲ್ಲಿ ಫಸ್ಟ್ ಲೈನ್ ಇಂದ ಕೆಳಗಿದೆ ಸ್ಪೇಸ್. ಕರೆಕ್ಟ್. ಇಲ್ಲೊಂದು ಲೆಡ್ಜರ್ ಲೈನ್ ಹಾಕೊಂಡು ಇಲ್ಲಿ ಬರೀಬೇಕು. ಸ್ಟೆಮ್ ಮೇಲ್ಗಡೆಗೆ ಹೋಗ್ಬೇಕಾ ಕೆಳಗಡೆಗೆ ಬರ್ಬೇಕಿತ್ತಾ? ಮೇಲ್ಗಡೆ. ಸ್ಟೆಮ್ ಯಾವಾಗಿಂದ ಕೆಳಗಡೆಗೆ ಬರಕ್ಕೆ ಶುರು ಆಗುತ್ತೆ? ಥರ್ಡ್ ಲೈನ್ ಮೇಲೆ. ವೆರಿ ಗುಡ್. ಡಿ 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 ಇಲ್ಲ. ಪ್ಲೇ ಮಾಡಿ ನೋಡ್ರಿ ಇದನ್ನ ಇಬ್ರು. ಅದು ಪ್ಲೇ ಮಾಡಿದ್ರೆ ಇದು ಜಿ ಆಗತ್ತೆ. ಅದು ಫಾರ್ ಎಕ್ಸಾಂಪಲ್ ಅದೇ ನೀವು ಪ್ಲೇ ಮಾಡಿ, ಕೇಳಿಸುತ್ತೆ ಸೌಂಡ್ ಹೆಂಗೆ ಕೇಳಿಸುತ್ತೆ? ನೋಡಿ. ಕರೆಕ್ಟ್ ಇದೆ. ಅದು ಎಫ್ ಗೆ ಶಾರ್ಪ್ ಬರಬೇಕು, ಎಫ್ ಗೆ ಶಾರ್ಪ್ ಬರಲಿಲ್ಲ. ಕೀ ಸಿಗ್ನೇಚರ್ ಡಿಫೈನ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲೇ. ಎಫ್ ಶಾರ್ಪ್ ಆಲ್ವೇಸ್ ಆ ಲೈನಲ್ಲಿ ಬರ್ದಿದ ತಕ್ಷಣ ನೀನು ಕೀ ಸಿಗ್ನೇಚರ್ ಹಾಕಿದೀವಲ್ಲಪ್ಪ ಇಲ್ಲಿ. ದಟ್ಸ್ ವಾಟ್ ಐ ಕೇಳಿದ್ ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು, ಕೀ ಸಿಗ್ನೇಚರ್ ಏನು ಮಾಡಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ? ಅಂದರೆ ಅರ್ಥ ಏನು? ಅಂದ್ರೆ ಅದು ಅಲ್ಲಿ ಏನೇ ನೋಟ್ ಬರೆದ್ರು ಶಾರ್ಪೇ ಪ್ಲೇ ಮಾಡ್ಬೇಕಂತ. ಗೊತ್ತಾಯ್ತಾ? ಸೊ ಟೈಮ್ ಸಿಗ್ನೇಚರ್ 3 4 ಇರೋದ್ರಿಂದ ಇದೆಲ್ಲ ಕ್ವಾರ್ಟರ್ ನೋಟ್ ವ್ಯಾಲ್ಯೂನೇ ಇರುತ್ತೆ. ಬಟ್ ಒಂದು ಬಾರ್ ಒಳಗಡೆ ಎಷ್ಟು ನೋಟ್ಸ್ ಇರುತ್ತೆ? 3 ನೋಟ್ಸ್ ಇರುತ್ತೆ ಒಂದು ಬಾರ್ ಒಳಗಡೆ. ಅದು ಡಿ 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 ಕಾರ್ಡ್ ಬರಬೇಕು. ಡಿ ಕಾರ್ಡ್ ಏನು? ಡಿ ಎಫ್ ಶಾರ್ಪ್ ಎ. ಈ ಕ್ಲಫಲ್ಲಿ ಎಲ್ಲಿ ಬರುತ್ತೆ ಅದು ಹೇಳಿ? ಡಿ ಎ ಎಫ್ ಶಾರ್ಪ್. ಟೈಮ್ ಇದು ಕೀ ಸಿಗ್ನೇಚರ್ ಹಾಕಬೇಕಲ್ಲ. ಸೊ ಡಿ ಎಫ್ ಶಾರ್ಪ್ ಎ ಆಗುತ್ತೆ. ಆಯಿತು. ಈ ಬೇಸ್ ಕ್ಲೆಫ್ದು ಇದು ಹೇಳಿ ಇವಾಗ. ಏನು ಏನು ಹೇಳ್ತಾರೆ? ಕೀ ಸಿಗ್ನೇಚರ್. ಸರಿ, ಕೀ ಸಿಗ್ನೇಚರ್ ಗೊತ್ತಾಯ್ತಾ? ಇದಕ್ಕೆ ಏನು ಬರಬೇಕು ಅಂತ? ಹಾಂ, ಏನು ಮಾಡಿದೆ ಹೇಳಿ ನಾನು? ಸೊ ಎಲ್ಲೆಲ್ಲಿ ಶಾರ್ಪ್ ಇರಬೇಕು ಅಲ್ಲಿ ಬರೀತೀರಿ ನೀವು. ಅದನ್ನು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು ನೀನು. ನಿನಗೆ ಹೇಳಿದ್ದು ನಾವು ಟೆಕ್ನಿಕ್ಕು. ಕೈ ಹಿಂಗೆ ಇಟ್ಕೊಂಡ್ರೆ ಟ್ರಬಲ್ ಕ್ಲಫ್ಗೆ ಬಾಸ್ ಕ್ಲಫ್ಗೆ ಕೈಯೆಲ್ಲ ಇದೆ ನಿನಗೆ ಎಲ್ಲ ಅಂತ ಗೊತ್ತಿತ್ತಾ? ಹೇಳಿದ್ನ ಇದು ಇ ಜಿ ಬಿ ಡಿ ಎಫ್ ಎವ್ರಿ ಗುಡ್ ಬಾಯ್ ಡಸ್ ಫೈನ್ ಹೇಳಿದೆಲ್ಲ. ಅದು ನೆನಪಿದೆಯಾ ಇಲ್ವಾ? ಇಲ್ಲ, ಅದು ಟ್ರಬಲ್ ಕ್ಲಫ್ಗೆ ನೆನಪಿದೆ. ಹಾಂ, ಬಾಯ್ಸ್ ಕ್ಲಫ್ಗೆ ಏನಾಗುತ್ತೆ? ಅದನ್ನೇ ಗುಡ್ ಬಾಯ್ ಡಸ್ ಫೈನ್ ಆಲ್ವೇಸ್. ಜಿ ಬಿ ಡಿ ಎಫ್ ಎ. ಎಸ್,
ನಾವೇನು ಮಾಡಿದ್ದೀವಿ ಈಗ ಎಫಲ್ಲಿ ಶಾರ್ಪ್ ಮಾಡಿದ್ದೀವಿ. ಶಾರ್ಪ್. ಮತ್ತು ಸಿಗೆ ಶಾರ್ಪ್ ಬೇಕಿತ್ತು ನಮಗೆ. ಸಿ ಎಲ್ಲಿ ಬರುತ್ತೆ ನಮಗೆ? ಇದು ಬಿ ಆದಮೇಲೆ ಬಿದು ಮೇಲ್ಗಡೆ ಲೈನು ಸ್ಪೇಸು, ಬಿದು ಮೇಲ್ಗಡೆ ಸ್ಪೇಸ್ ನಮಗೆ ಫ್ಲಾಟ್ ಮಾಡು. ಅಲ್ಲ ಅಂದರೆ ಈ ಮಾಡಬೇಕು. ಇದನ್ನು ನ್ಯಾಚುರಲ್ ಕೀ ಸಿಂಬಲ್ ಗೊತ್ತಲ್ಲ, ಹಾಂ, ಈ ಪರ್ಟಿಕ್ಯುಲರ್ ಇದಕ್ಕೆ ಮಾತ್ರ ನಾನು ನ್ಯಾಚುರಲ್ ಕೀ ಸಿಂಬಲ್ ಹಾಕಿದ್ರೆ ಅವಾಗ ಏನಾಗುತ್ತೆ, ಇಲ್ಲಿ ನಾನು ಎಫ್ ನುಡಿಸ್ತೀನಿ. ಎಫ್ ನುಡಿಸಿದಾಗ ಏನಾಗುತ್ತೆ, ನ್ಯಾಚುರಲ್ ಕೀ ಆಗುತ್ತೆ, ಮೈನರ್ ಕಾರ್ಡ್ ಆಗುತ್ತೆ. ಓಕೆನಾ? ಸೊ ಈ ಕಾರ್ಡ್ ಬರೀಬೇಕು. ನಾನು ಇಲ್ಲಿ ಬರ್ದಿದ್ದು ಯಾವ ಕಾರ್ಡ್ ಬರ್ದಿದ್ದು ಕರೆಕ್ಟ್, ಎರಡರಲ್ಲಿ ಯಾವ ಕಾರ್ಡು ನಾನು ಬರ್ದಿದ್ದು ಕರೆಕ್ಟ್. ಈಗ ಇಲ್ಲೂ ಬರ್ದಿದ್ದೀನಿ ಕಾರ್ಡ್, ಇಲ್ಲೂ ಬರ್ದಿದ್ದೀನಿ. ಯಾವ ಕಾರ್ಡ್ ಕರೆಕ್ಟ್? ಇದು ಹೋಲ್ ನೋಟ್ ಆಗುತ್ತೆ, ಕರೆಕ್ಟ್. ಇದು ಕ್ವಾರ್ಟರ್ ನೋಟ್ ಆಗುತ್ತೆ. ಕಾರ್ಡ್ ಆ್ಯಕ್ಚುಲಿ ನಿನಗೆ ಆ ಬೀಟ್ ಪೂರ್ತಿ ಇರೋದ್ರಿಂದ ಕಾರ್ಡ್ ಯಾವಾಗಲೂ ಹೋಲ್ ನೋಟೇ ಇರಬೇಕು. ಅರ್ಥ ಆಯ್ತಾ? ಸೊ ಏನು ಬರಬೇಕಿದೀಗ ಇಲ್ಲಿ? ಡಿ ಎಫ್ ಶಾರ್ಪ್ ಮತ್ತು ಸೆಕೆಂಡ್ ಪೊಸಿಷನ್ ಅಂದರೆ ರೀ ಅಥವಾ ರೀ ಪೊಸಿಷನ್ಗೆ ಯಾವ ಕಾರ್ಡ್ ಫಾರ್ಮ್ ಆಗುತ್ತೆ? ಸ್ಟ್ಯಾಂಡರ್ಡ್, ಅದು ಚೇಂಜ್ ಆಗಲ್ಲ. ಅದು ಎರಡು ಸಿಕ್ತಾ? ಸಾಪ ಸಿಕ್ತು. ಈಗ ಕಾರ್ಡ್ ಫಾರ್ಮ್ ಆಗೋದು ಯಾವುದರಿಂದ? ಗಾ ಆಗೋದ್ರಿಂದ ನಿನ್ನ ಕಾರ್ಡ್ ಡಿಸೈಡ್ ಆಗುತ್ತೆ ಮೇಜರ್ ಅಥವಾ ಮೈನರ್ ಅಂತ. ಇಲ್ಲಿ ಗಾ ಯಾವ್ದು ಸಿಗುತ್ತೆ ನಿನಗೆ? ಜಿ ಆರ್ ಜಿ ಶಾರ್ಪ್. ಜಿ ಶಾರ್ಪ್ ಇದೆಯಾ ಸ್ಕೇಲಲ್ಲಿ? ಹಾಂ, ಇದೆಯಾ? ಇಲ್ಲ, ಜಿ ಇಲ್ಲ, ಜಿ ಆಗುತ್ತೆ. ಜಿ ಆದರೆ ಏನಾಯ್ತು? ಡಿಸ್ಟೆನ್ಸ್ ಏನಾಯ್ತು ಈಗ? ಇ ಟು ಜಿ ಏನದು? ಮೇಜರಾ ಮೈನರಾ? ಮೈನರ್ ಥರ್ಡಾ ಮೇಜರ್ ಥರ್ಡಾ? ಇ ಇಂದ ಜಿ. ಇ ಇಂದ ಜಿ ಅಂದರೆ ಮೈನರ್. ಸೊ ಏನಾಗುತ್ತೆ ನಿನಗೆ? ಮೇಜರ್ ಸ್ಕಿಲಲ್ಲಿ ಆಲ್ವೇಸ್ ಸೆಕೆಂಡ್ ಕಾರ್ಡ್ ಅಂದರೆ ಸೆಕೆಂಡ್ ನೋಟ್ ಪೊಸಿಷನ್ ಏನಿರ್ತದೆ ಯಾವಾಗ್ಲೂ ಮೈನರ್. ಸೊ ಕಾರ್ಡ್ ಹೆಂಗೆ ಫಾರ್ಮ್ ಆಗುತ್ತೆ ಯಾವಾಗ್ಲೂ? ಸ್ಪೇಸಲ್ಲಿ ಶುರುವಾದರೆ ಸ್ಪೇಸಲ್ಲೇ ಎಂಡ್ ಆಗುತ್ತೆ, ಲೈನಲ್ಲಿ ಶುರುವಾದರೆ ಲೈನಲ್ಲೇ ಎಂಡ್ ಆಗುತ್ತೆ. 3 ನೋಟ್. ಗೊತ್ತಾಯ್ತಾ? ಕರೆಕ್ಟ್. ಡಿ ರೀ ಯಾವುದು? ನೆಕ್ಸ್ಟ್ ಲೈನೇನೆ ಇ. It's understood that it is an F sharp. D. ಆ್ಯಕ್ಚುಲಿ ಏನು ಮಾಡಬೇಕು ಗೊತ್ತಾ ಈಗ ನೀನು? ಫಸ್ಟ್ 2 ಬೀಟ್ ಇದೆ ನೋಡು, ಅದು ಖಾಲಿ ಬಿಡಬೇಕು. 1 2 ಹ್ಯಾಪಿ ಬರ್ಡೇ ಶುರು ಮಾಡುವಾಗ ನೀನು ಫಸ್ಟ್ ಬಾರಲ್ಲಿ 3rd ಬೀಟಿಂದ ಶುರು ಮಾಡಿದ್ರೆ ನಿನಗೆ ಕರೆಕ್ಟಾಗಿ ಇದಕ್ಕೆ ಸಿಗುತ್ತೆ. 1 2 ಹ್ಯಾಪಿ ಬರ್ಡೇ ಟು ಯು. ಬರೀ ಹೇಳ್ತೀನಿ, ಈಗ ತೆಗಿ ಅದೆಲ್ಲ ಹೇಳ್ತೀನಿ.